ಜೀವನವೆಂಬ ಸಮುದ್ರಯಾನದಲ್ಲಿ ಪತಿ ಎನ್ನುವವರು ಹೆಂಡತಿಯ ಹೃದಯದ ನಂಗೂರವಾಗಿರುತ್ತಾರೆ. ಮನೆ ಎಂಬ ಚಿಕ್ಕ ಲೋಕವನ್ನು ಸ್ವರ್ಗವನ್ನಾಗಿಸುವ ಶಕ್ತಿ ಅವರಲ್ಲಿ ಅಡಗಿದೆ. ಒಬ್ಬ ಉತ್ತಮ ಪತಿ ಕೇವಲ ಗಂಡನಷ್ಟೇ ಅಲ್ಲ, ಆತನು ಮಿತ್ರ, ಮಾರ್ಗದರ್ಶಕ, ಭರವಸೆ, ಹಿತಚಿಂತಕ ಹಾಗೂ ಬದುಕಿನ ಪ್ರತಿಯೊಂದು ಕ್ಷಣದ ಹಂಚಿಕೆದಾರನಾಗಿರುತ್ತಾನೆ. ಪತಿಯ ಸಾನ್ನಿಧ್ಯ ಹೆಂಡತಿಯ ಜೀವನದಲ್ಲಿ ಭದ್ರತೆಯ ಬೆಳಕನ್ನು ಹರಡುತ್ತದೆ. ಅವನ ಪ್ರೀತಿಯ ಸ್ಪರ್ಶ ಅವಳಿಗೆ ಬಲ, ಅವನ ನಗು ಅವಳಿಗೆ ಸಂತೋಷ, ಅವನ ಮಾತು ಅವಳಿಗೆ ಧೈರ್ಯ. ಉತ್ತಮ ಪತಿ ಎಂದರೆ ಆಸ್ತಿ ಪಾಸ್ತಿಗಿಂತ ಹೆಚ್ಚಾಗಿ ಮನಸ್ಸಿನ ಶ್ರೀಮಂತಿಕೆ, ಸಹನೆ, ಪ್ರೀತಿ ಮತ್ತು ಗೌರವದಿಂದ ಹೆಂಡತಿಯನ್ನು ಬೆಳೆಸುವವನಾಗಿರುತ್ತಾನೆ. ಅವನ ಹೃದಯದಲ್ಲಿ ಕೇವಲ ಪ್ರೀತಿಯೇ ಅಲ್ಲ, ಹೊಣೆಗಾರಿಕೆ ಮತ್ತು ಕರ್ತವ್ಯ ಬೋಧನೆ ಕೂಡ ಅಡಕವಾಗಿರುತ್ತದೆ. ಜೀವನದ ಕಷ್ಟಗಳಲ್ಲಿ ಆಧಾರವಾಗಿರುವ ಅವನ ತಲೆ ಮೇಲಿನ ನೆರಳು, ಸುಖದಲ್ಲಿ ಹಂಚುವ ಅವನ ನಗು, ಇವುಗಳೇ ಹೆಂಡತಿಯ ಜೀವನಕ್ಕೆ ಸಂಪೂರ್ಣತೆ ನೀಡುತ್ತದೆ. ಉತ್ತಮ ಪತಿ ಎಂದರೆ ಹೆಂಡತಿಯ ಕಣ್ಣುಗಳಲ್ಲಿ ನೀರು ಕಾಣದಂತೆ ನೋಡಿಕೊಳ್ಳುವವನು, ಅವಳ ಕನಸುಗಳಿಗೆ ರೆಕ್ಕೆ ನೀಡುವವನು, ಅವಳನ್ನು ತಾಯಿಯಂತೆ ಗೌರವಿಸುವವನು ಮತ್ತು ಮಗಳಂತೆ ಕಾಳಜಿ ವಹಿಸುವವನು. ಹೀಗಾಗಿ ಉತ್ತಮ ಪತಿ ಎನ್ನುವುದು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅದು ಹೆಂಗಸಿನ ಬದುಕನ್ನು ಹೂಗಳಿಂದ ಅಲಂಕರಿಸುವ ದೇವರ ಒಂದು ವರವೇ ಹೌದು. ಉತ್ತಮ ಪತಿಯ ಲಕ್ಷಣಗಳನ್ನು ನೋಡೋಣ ಬನ್ನಿ. 1. ಗೌರವಿಸುವವನು. ಹೆಂಡತಿಯನ್ನು ತನ್ನ ಸಮಾನನೆಂದು ಕಂಡು ಸದಾ ಗೌರವಿಸುವುದು. 2. ಮಾತಿನಲ್ಲಿ ಮೃದುತ್ವ. ಕಟುವಾಗಿ ಅಲ್ಲ, ಮೃದುವಾಗಿ ಮಾತನಾಡಿ ಮನಸ್ಸನ್ನು ಗೆಲ್ಲುವುದು. 3. ಜವಾಬ್ದಾರಿ ಅರಿವಿನವನು. ಕುಟುಂಬದ ಹೊಣೆ ಹೊತ್ತು ನಿರ್ಲಕ್ಷ್ಯವಿಲ್ಲದೆ ನಡೆಯುವುದು. 4. ಬೆಂಬಲಿಗನಾಗಿರುವವನು. ಹೆಂಡತಿಯ ಕನಸು ಗುರಿಗಳಿಗೆ ಪಕ್ಕದಲ್ಲಿ ನಿಲ್ಲುವವನು. 5. ಆರ್ಥಿಕ ಹೊಣೆ ಹೊರುವವನು. ಕುಟುಂಬದ ಅಗತ್ಯತೆಗಳನ್ನು ನಿಷ್ಠೆಯಿಂದ ಪೂರೈಸುವುದು. 6. ಸಂಕಷ್ಟದ ಸಂಗಾತಿ. ಕಷ್ಟ ಬಂದಾಗ ಹೆಂಡತಿಯನ್ನು ಒಂಟಿಯಾಗಿ ಬಿಡದೆ ನೆರವಾಗುವುದು. 7. ಗೌಪ್ಯತೆಯನ್ನು ಕಾಪಾಡುವವನು. ಮನೆಯ ಮಾತುಗಳನ್ನು ಹೊರಗೆ ಹರಡದಿರುವವನು. 8. ನಿಷ್ಠಾವಂತ. ಜೀವನದಲ್ಲಿ ನಂಬಿಕೆಗೆ ದ್ರೋಹ ಮಾಡದಿರುವುದು. 9. ಸಮಯ ಕೊಡುವವನು. ಕೆಲಸದ ನಡುವೆಯೂ ಹೆಂಡತಿಗೆ ಪ್ರೀತಿ ತುಂಬಿದ ಸಮಯ ಕೊಡುವುದು. 10. ಸಹಾಯ ಮಾಡುವವನು. ಮನೆಯ ಕೆಲಸಗಳಲ್ಲಿ ಕೈಜೋಡಿಸಿ ಹೆಂಡತಿಯ ಭಾರ ಕಡಿಮೆ ಮಾಡುವುದು. 11. ಕಟುವಾಗದವನು. ಕೆಟ್ಟ ಮಾತುಗಳಿಂದ ನೋವು ಕೊಡುವುದಿಲ್ಲ. 12. ಪ್ರೀತಿಯನ್ನು ತೋರಿಸುವವನು. ಪ್ರೀತಿಯನ್ನು ನಿತ್ಯ ಕೃತ್ಯಗಳಿಂದ ವ್ಯಕ್ತಪಡಿಸುವುದು. 13. ಸ್ನೇಹಿತನಾಗಿರುವವನು. ಹೆಂಡತಿಯನ್ನು ಕೇವಲ ಪತ್ನಿಯಂತೆ ಅಲ್ಲ, ಆತ್ಮ ಸ್ನೇಹಿತೆಯಂತೆ ಕಾಣುವುದು. 14. ಅಭಿಪ್ರಾಯ ಕೇಳುವವನು. ತೀರ್ಮಾನ ಮಾಡುವಾಗ ಹೆಂಡತಿಯ ಮಾತನ್ನು ಮೌಲ್ಯಯುತವಾಗಿ ಪರಿಗಣಿಸುವುದು. 15. ಸಹನಶೀಲ. ಸಣ್ಣ ತಪ್ಪುಗಳಿಗಾಗಲಿ ವಿಳಂಬಕ್ಕಾಗಲಿ ಕೋಪ ತೋರದೆ ಸಹನೆ ಇಡುವುದು. 15. ನಂಬಿಕೆ ತೊಡಗುವವನು. ಹೆಂಡತಿ ನಿಜವಾಗಿಯೇ ಅವಲಂಬಿಸಬಹುದಾದ ವ್ಯಕ್ತಿಯಾಗಿರುವವನು. 17. ಉತ್ತಮ ತಂದೆ. ಮಕ್ಕಳಿಗೆ ಪ್ರೀತಿಯ ತಂದೆ, ಆದರ್ಶದ ವ್ಯಕ್ತಿ ಆಗಿರುವುದು. 18. ಪ್ರೋತ್ಸಾಹಿಸುವವನು. ಹೆಂಡತಿಯ ಪ್ರತಿಭೆ ಬೆಳೆಸಲು ಪ್ರೋತ್ಸಾಹ ನೀಡುವುದು. 19. ಕೋಪ ನಿಯಂತ್ರಣ. ಕೋಪ ಬಂದರೂ ಅದನ್ನು ತಡೆದು ಶಾಂತವಾಗಿ ವರ್ತಿಸುವುದು. 20. ಆರೋಗ್ಯ ಕಾಳಜಿ. ಹೆಂಡತಿಯ ಆರೋಗ್ಯ, ಸಂತೋಷವನ್ನು ಗಮನಿಸುವುದು. 21. ಎರಡು ಕುಟುಂಬಕ್ಕೂ ಸಮಾನತೆ. ತನ್ನವರನ್ನು ಹೆಂಡತಿಯವರನ್ನು ಸಮಾನವಾಗಿ ಕಾಣುವುದು. 22. ಗೌರವ ಕಾಪಾಡುವವನು. ಎಲ್ಲರ ಮುಂದೆ ಹೆಂಡತಿಯ ಗೌರವವನ್ನು ಕಾಯುವವನು. 23. ಕೃತಜ್ಞತೆಯ ಮನಸ್ಸು. ಹೆಂಡತಿಯ ಸಣ್ಣ ಸಹಾಯಕ್ಕೂ ಧನ್ಯವಾದ ಹೇಳುವುದು. 24. ದೌರ್ಬಲ್ಯದಲ್ಲಿ ಸಹಾಯಕ. ಟೀಕಿಸದೆ ಬಲಹೀನತೆಯನ್ನು ಸರಿಪಡಿಸಲು ನೆರವಾಗುವುದು. 25. ಗೌಪ್ಯ ಸಂಗಾತಿ. ಹೆಂಡತಿಯ ಖಾಸಗಿ ಮಾತುಗಳನ್ನು ಕಾಪಾಡುವುದು. 26. ಸರಳತೆ. ಅಹಂಕಾರವಿಲ್ಲದೆ ಸರಳ ಜೀವನ ನಡೆಸುವುದು.
27 ಪ್ರಾಮಾಣಿಕ ದುಡಿಮೆ ಅನ್ಯಾಯದ ಹಣವಲ್ಲ, ನಿಜವಾದ ಶ್ರಮದಿಂದ ಬದುಕು ಕಟ್ಟುವುದು. 28 ಅಹಂಕಾರವಿಲ್ಲದವನು ಸ್ಥಾನ, ಹಣ, ರೂಪ ಎಲ್ಲವನ್ನೂ ಹೆಂಡತಿಯ ಮೇಲೆ ಹೇರಿಕೊಳ್ಳದೆ ಇರುವುದು. 29 ಸಂತೋಷ ಹಂಚಿಕೊಳ್ಳುವವನು ಹೆಂಡತಿಯ ಖುಷಿಯನ್ನು ತನ್ನ ಖುಷಿಯನ್ನಾಗಿಸುವುದು. 30 ಧೈರ್ಯ ತುಂಬುವವನು ಕಷ್ಟದಲ್ಲಿ ಹೆಂಡತಿಗೆ ಧೈರ್ಯ, ಶಕ್ತಿ ತುಂಬುವುದು. 31 ಸಿಹಿ ಮಾತು, ಪ್ರೋತ್ಸಾಹ, ಮೆಚ್ಚುಗೆಯ ಮೂಲಕ ಮನಸ್ಸು ಉಲ್ಲಾಸಗೊಳಿಸುವುದು. 32 ಸಹಾಯ ಹಸ್ತ, ಬಡವರಿಗೆ ಸಹಾಯ ಮಾಡುವ ಮೂಲಕ ಮಾನವೀಯತೆ ತೋರಿಸುವುದು. 33 ಸತ್ಯಪ್ರಿಯ, ಸುಳ್ಳು ಮೋಸ ತೊರೆದು ಸತ್ಯವನ್ನು ಪಾಲಿಸುವುದು. 34 ಒಗ್ಗಟ್ಟಿನ ಶಿಲ್ಪಿ, ಮನೆಯಲ್ಲೆಲ್ಲ ಪ್ರೀತಿ ಒಗ್ಗಟ್ಟನ್ನು ಉಂಟು ಮಾಡುವುದು. 35 ಮೆಚ್ಚುವವನು ಹೆಂಡತಿಯ ಪ್ರತಿಭೆ, ಬುದ್ಧಿವಂತಿಕೆಯನ್ನು ಮೆಚ್ಚಿ ಬೆಂಬಲಿಸುವುದು. 36 ಹೋಲಿಕೆ ಮಾಡದವನು ಇತರರೊಂದಿಗೆ ಹೆಂಡತಿಯನ್ನು ಹೋಲಿಕೆ ಮಾಡದೆ ಪ್ರೀತಿಸುವುದು. 37 ಕೃತಜ್ಞತೆ ಹೊಂದಿರುವವನು ಜೀವನದಲ್ಲಿ ಬಂದ ಒಳ್ಳೆಯದನ್ನು ಹೆಂಡತಿಯೊಡನೆ ಹಂಚಿಕೊಳ್ಳುವುದು. 38 ಆಧ್ಯಾತ್ಮಿಕ ಮನಸ್ಸು, ದೇವರ ನೆನಪಿನಲ್ಲಿ ಸದಾ ಪ್ರಾರ್ಥನೆ ಮಾಡುವುದರಿಂದ ಮನಕ್ಕೆ ಶಾಂತಿ ತರುವುದು. 39 ತಪ್ಪು ಒಪ್ಪಿಕೊಳ್ಳುವವನು ಅಹಂಕಾರವಿಲ್ಲದೆ ತಾನು ಮಾಡಿದನ್ನು ತಪ್ಪು ಎಂದು ಹೇಳುವುದು. 40 ಹೆಜ್ಜೆ ಹೆಜ್ಜೆಗೂ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಹೆಂಡತಿಯ ಜೊತೆಗೆ ನಡೆದುಕೊಳ್ಳುವುದು. 41 ಮನ ಗೆಲ್ಲುವವನು ಮೃದು ಮಾತು, ಪ್ರೀತಿಯ ಮೂಲಕ ಹೆಂಡತಿಯ ಹೃದಯವನ್ನು ಗೆಲ್ಲುವುದು. 42 ಆಸಕ್ತಿ ಬೆಳೆಸುವವನು ಹೆಂಡತಿಯ ಹವ್ಯಾಸ, ಪ್ರತಿಭೆ ಬೆಳೆಸಲು ಉತ್ತೇಜನ ನೀಡುವವನು. 43 ಹಬ್ಬ ಹರಿದಿನಗಳನ್ನು ಮಧುರಗೊಳಿಸುವವನು, ವಿಶೇಷ ದಿನಗಳನ್ನು ನೆನಪಿನ ದಿನಗಳನ್ನಾಗಿ ಪರಿವರ್ತಿಸುವವನು. 44 ಭವಿಷ್ಯ ಯೋಜಕ, ಕುಟುಂಬದ ಭವಿಷ್ಯಕ್ಕಾಗಿ ಬುದ್ಧಿವಂತ ಯೋಜನೆಯನ್ನು ರೂಪಿಸುವುದು. 45 ನಿಜವಾದ ಸ್ನೇಹಿತ, ಸಂಕಷ್ಟ ಖುಷಿ ಎಲ್ಲದರಲ್ಲಿಯೂ ಹೆಂಡತಿಯ ಸಂಗಾತಿಯಾಗಿರುವುದು. 45 ಆದರ್ಶ ತಂದೆಯಾಗಿ ಮಕ್ಕಳ ಮುಂದೆ ಒಳ್ಳೆಯ ನಡೆ ಮಾತಿನ ಮೂಲಕ ಆದರ್ಶವಾಗಿರುವವನು. 47 ತಾಳ್ಮೆಯ ಸ್ತೋತ್ರ, ಹೆಂಡತಿ ಮಾತನಾಡುವಾಗ ತಾಳ್ಮೆಯಿಂದ ಆಲಿಸುವುದು. 48 ಗೌಪ್ಯತೆಯ ಅರಿವು, ಹೆಂಡತಿಗೆ ತನ್ನದೇ ಆದ ಸ್ವಾತಂತ್ರ್ಯ ಮತ್ತು ಗೌಪ್ಯತೆಯನ್ನು ನೀಡುವುದು. 41 ಕೃತ್ಯದಲ್ಲಿ ಪ್ರೀತಿ, ಕೇವಲ ಮಾತಿನಲ್ಲಿ ಅಲ್ಲ ಕೆಲಸಗಳಲ್ಲಿಯೂ ಸಹ ಪ್ರೀತಿಯನ್ನು ತೋರುವುದು. 50 ಜೀವನ ಪರ್ಯಂತ ಒಬ್ಬಳಿಗೆ ನಿಷ್ಠಾವಂತ, ಒಂದೇ ಹೆಂಡತಿಯನ್ನು ದೇವತೆಯಂತೆ ಕಾಣುವುದು. ಇವುಗಳೆಲ್ಲ ಸೇರಿ ಒಬ್ಬ ಪತಿಯನ್ನೇ ಅಲ್ಲ, ಒಬ್ಬ ಆದರ್ಶ ಸಂಗಾತಿ, ಒಳ್ಳೆಯ ಮನುಷ್ಯನನ್ನು ಆಗಿಸುತ್ತದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.